ಬಟ್ ನಮಗೆಲ್ಲ ಆಶ್ಚರ್ಯನಪ್ಪ ಅಂತಂದರೆ ತಮಿಳುನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು ಡಿ ಎಂ ಕೆ ಬರುತ್ತೆ ಅಂತ ಹೆಚ್ಚು ಕಮ್ಮಿ, ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೇ ಬೇರೆ. ನಾವು ರೀಡ್ ಮಾಡೋಕ್ಕಾಗಲಿಲ್ಲ. ಬಟ್ ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದರು. ಬಟ್ ಆದರೆ ನಮ್ಮ 40 ವರ್ಷದ ಸಂಬಂಧ ನೆನಪಿಸ್ತಾನೆ ಹೆಂಗೆ ಬಿಡೋಕ್ಕಾಗ್ತದೆ? ಒಟ್ಟಾಗಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ಳಿಲ್ಲ ಅನ್ನೋಂಥದ್ದು ಕೂಡ ಕಾರಣ ಏನಂತ ಆಯ್ತು ಸರ್? ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳನ್ನ ಹಂಚ್ಕೊಳ್ಳಿಲ್ಲ ಅನ್ನೋದು ನಾನು ಮಾತಾಡೋಕ್ಕಾಗಲ್ಲ. ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ, ನಾವೆಲ್ಲ ಹೋಗಿದ್ದೀವಲ್ಲ, ನಾನು ಹಂಚ್ಕೊಂಡಿದ್ದೇವೆ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ಓಟು ಮುಟ್ತದೆ ಅಂದ್ಕೊಂಡಿದ್ದೆ ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ ಬಾರ್ಡ್ಗಳೆಲ್ಲ ಹೋಗಿದ್ದಲ್ಲ, ಅಲ್ಲೆಲ್ಲ ಅದನ್ನೆಲ್ಲ ಗಮನಿಸಿದ್ದೆ. ಬಟ್ ನಮಗೆಲ್ಲ ಆಶ್ಚರ್ಯನಪ್ಪ ಅಂತಂದರೆ ತಮಿಳುನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು ಡಿ ಎಂ ಕೆ ಬರುತ್ತೆ ಅಂತ ಹೆಚ್ಚು ಕಮ್ಮಿ, ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೇ ಬೇರೆ. ನಾವು ರೀಡ್ ಮಾಡೋಕ್ಕಾಗಲಿಲ್ಲ. ಬಟ್ ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದರು. ಬಟ್ ಆದರೆ ನಮ್ಮ 40 ವರ್ಷದ ಸಂಬಂಧ ನೆನಪಿಸ್ತಾನೆ ಹೆಂಗೆ ಬಿಡೋಕ್ಕಾಗ್ತದೆ? ಒಟ್ಟಾಗಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ಳಿಲ್ಲ ಅನ್ನೋಂಥದ್ದು ಕೂಡ ಕಾರಣ ಏನಂತ ಆಯ್ತು ಸರ್? ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳನ್ನ ಹಂಚ್ಕೊಳ್ಳಿಲ್ಲ ಅನ್ನೋದು ನಾನು ಮಾತಾಡೋಕ್ಕಾಗಲ್ಲ. ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ, ನಾವೆಲ್ಲ ಹೋಗಿದ್ದೀವಲ್ಲ, ನಾನು ಹಂಚ್ಕೊಂಡಿದ್ದೇವೆ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ಓಟು ಮುಟ್ತದೆ ಅಂದ್ಕೊಂಡಿದ್ದೆ ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ ಬಾರ್ಡ್ಗಳೆಲ್ಲ ಹೋಗಿದ್ದಲ್ಲ, ಅಲ್ಲೆಲ್ಲ ಅದನ್ನೆಲ್ಲ ಗಮನಿಸಿದ್ದೆ. ಬಟ್ ನಮಗೆಲ್ಲ ಆಶ್ಚರ್ಯನಪ್ಪ ಅಂತಂದರೆ ತಮಿಳುನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು ಡಿ ಎಂ ಕೆ ಬರುತ್ತೆ ಅಂತ ಹೆಚ್ಚು ಕಮ್ಮಿ, ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೇ ಬೇರೆ. ನಾವು ರೀಡ್ ಮಾಡೋಕ್ಕಾಗಲಿಲ್ಲ. ಬಟ್ ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದರು. ಬಟ್ ಆದರೆ ನಮ್ಮ 40 ವರ್ಷದ ಸಂಬಂಧ ನೆನಪಿಸ್ತಾನೆ ಹೆಂಗೆ ಬಿಡೋಕ್ಕಾಗ್ತದೆ? ಒಟ್ಟಾಗಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ಳಿಲ್ಲ ಅನ್ನೋಂಥದ್ದು ಕೂಡ ಕಾರಣ ಏನಂತ ಆಯ್ತು ಸರ್? ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳನ್ನ ಹಂಚ್ಕೊಳ್ಳಿಲ್ಲ ಅನ್ನೋದು ನಾನು ಮಾತಾಡೋಕ್ಕಾಗಲ್ಲ. ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ, ನಾವೆಲ್ಲ ಹೋಗಿದ್ದೀವಲ್ಲ, ನಾನು ಹಂಚ್ಕೊಂಡಿದ್ದೇವೆ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ಓಟು ಮುಟ್ತದೆ ಅಂದ್ಕೊಂಡಿದ್ದೆ ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ ಬಾರ್ಡ್ಗಳೆಲ್ಲ ಹೋಗಿದ್ದಲ್ಲ, ಅಲ್ಲೆಲ್ಲ ಅದನ್ನೆಲ್ಲ ಗಮನಿಸಿದ್ದೆ. ಬಟ್ ನಮಗೆಲ್ಲ ಆಶ್ಚರ್ಯನಪ್ಪ ಅಂತಂದರೆ ತಮಿಳುನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು ಡಿ ಎಂ ಕೆ ಬರುತ್ತೆ ಅಂತ ಹೆಚ್ಚು ಕಮ್ಮಿ, ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೇ ಬೇರೆ. ನಾವು ರೀಡ್ ಮಾಡೋಕ್ಕಾಗಲಿಲ್ಲ. ಬಟ್ ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದರು. ಬಟ್ ಆದರೆ ನಮ್ಮ 40 ವರ್ಷದ ಸಂಬಂಧ ನೆನಪಿಸ್ತಾನೆ ಹೆಂಗೆ ಬಿಡೋಕ್ಕಾಗ್ತದೆ? ಒಟ್ಟಾಗಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ಳಿಲ್ಲ ಅನ್ನೋಂಥದ್ದು ಕೂಡ ಕಾರಣ ಏನಂತ ಆಯ್ತು ಸರ್? ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳನ್ನ ಹಂಚ್ಕೊಳ್ಳಿಲ್ಲ ಅನ್ನೋದು ನಾನು ಮಾತಾಡೋಕ್ಕಾಗಲ್ಲ. ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ, ನಾವೆಲ್ಲ ಹೋಗಿದ್ದೀವಲ್ಲ, ನಾನು ಹಂಚ್ಕೊಂಡಿದ್ದೇವೆ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ಓಟು ಮುಟ್ತದೆ ಅಂದ್ಕೊಂಡಿದ್ದೆ ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ
ಬಾರ್ಡ್ಗಳೆಲ್ಲ ಹೋಗಿದ್ನಲ್ಲ, ಅಲ್ಲೆಲ್ಲ ಅದನ್ನೆಲ್ಲ ಗಮನಿಸಿದೆ. ಬಟ್ ನಮಗೆಲ್ಲ ಆಶ್ಚರ್ಯನಪ್ಪ ಅಂತಂದ್ರೆ ತಮಿಳ್ನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು ಡಿ ಎಂ ಕೆ ಬರುತ್ತೆ ಅಂತ ಹೆಚ್ಚು ಕಮ್ಮಿ, ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೇ ಬೇರೆ. ನಾವು ರೀಡ್ ಮಾಡಕ್ ಆಗ್ಲಿಲ್ಲ. ಬಟ್ ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದ್ರು. ಬಟ್ ಆದ್ರೆ ನಮ್ಮ 40 ವರ್ಷದ ಸಂಬಂಧ ನಂಟಿಸ್ತಾನೆ ಹೆಂಗ್ ಬಿಡಕ್ಕಾಗ್ತದೆ? ಒಟ್ಟಾಗಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ಳಿಲ್ಲ ಅನ್ನೋಂಥದ್ದು ಕೂಡ ಕಾರಣ ಏನಾಗ್ತಾಯ್ತು ಸರ್? ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳನ್ನ ಹಂಚ್ಕೊಳ್ಳಿಲ್ಲ ಅನ್ನೋ ನಾನು ಮಾತಾಡಕ್ ಆಗಲ್ಲ. ಪಾರ್ಟಿ ಏನ್ ತೀರ್ಮಾನ ಮಾಡ್ತಾರೆ ನಾವೆಲ್ಲ ಹೋಗಿದೀವಲ್ಲ, ನಾನು ಹಂಚ್ಕೊಂಡಿದ್ದೇವೆ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ಓಟು ಮುಟ್ತದೆ ಅಂದ್ಕೊಂಡಿದ್ದೆ ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ ಬಾರ್ಡ್ಗಳೆಲ್ಲ ಹೋಗಿದ್ನಲ್ಲ, ಅಲ್ಲೆಲ್ಲ ಅದನ್ನೆಲ್ಲ ಗಮನಿಸಿದೆ. ಬಟ್ ನಮಗೆಲ್ಲ ಆಶ್ಚರ್ಯನಪ್ಪ ಅಂತಂದ್ರೆ ತಮಿಳ್ನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು ಡಿ ಎಂ ಕೆ ಬರುತ್ತೆ ಅಂತ ಹೆಚ್ಚು ಕಮ್ಮಿ, ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೇ ಬೇರೆ. ನಾವು ರೀಡ್ ಮಾಡಕ್ ಆಗ್ಲಿಲ್ಲ. ಬಟ್ ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದ್ರು. ಬಟ್ ಆದ್ರೆ ನಮ್ಮ 40 ವರ್ಷದ ಸಂಬಂಧ ನಂಟಿಸ್ತಾನೆ ಹೆಂಗ್ ಬಿಡಕ್ಕಾಗ್ತದೆ? ಒಟ್ಟಾಗಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ಳಿಲ್ಲ ಅನ್ನೋಂಥದ್ದು ಕೂಡ ಕಾರಣ ಏನಾಗ್ತಾಯ್ತು ಸರ್? ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳನ್ನ ಹಂಚ್ಕೊಳ್ಳಿಲ್ಲ ಅನ್ನೋ ನಾನು ಮಾತಾಡಕ್ ಆಗಲ್ಲ. ಪಾರ್ಟಿ ಏನ್ ತೀರ್ಮಾನ ಮಾಡ್ತಾರೆ ನಾವೆಲ್ಲ ಹೋಗಿದೀವಲ್ಲ, ನಾನು ಹಂಚ್ಕೊಂಡಿದ್ದೇವೆ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ಓಟು ಮುಟ್ತದೆ ಅಂದ್ಕೊಂಡಿದ್ದೆ ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ ಬಾರ್ಡ್ಗಳೆಲ್ಲ ಹೋಗಿದ್ನಲ್ಲ, ಅಲ್ಲೆಲ್ಲ ಅದನ್ನೆಲ್ಲ ಗಮನಿಸಿದೆ. ಬಟ್ ನಮಗೆಲ್ಲ ಆಶ್ಚರ್ಯನಪ್ಪ ಅಂತಂದ್ರೆ ತಮಿಳ್ನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು ಡಿ ಎಂ ಕೆ ಬರುತ್ತೆ ಅಂತ ಹೆಚ್ಚು ಕಮ್ಮಿ, ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೇ ಬೇರೆ. ನಾವು ರೀಡ್ ಮಾಡಕ್ ಆಗ್ಲಿಲ್ಲ. ಬಟ್ ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದ್ರು. ಬಟ್ ಆದ್ರೆ ನಮ್ಮ 40 ವರ್ಷದ ಸಂಬಂಧ ನಂಟಿಸ್ತಾನೆ ಹೆಂಗ್ ಬಿಡಕ್ಕಾಗ್ತದೆ? ಒಟ್ಟಾಗಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ಳಿಲ್ಲ ಅನ್ನೋಂಥದ್ದು ಕೂಡ ಕಾರಣ ಏನಾಗ್ತಾಯ್ತು ಸರ್? ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳನ್ನ ಹಂಚ್ಕೊಳ್ಳಿಲ್ಲ ಅನ್ನೋ ನಾನು ಮಾತಾಡಕ್ ಆಗಲ್ಲ. ಪಾರ್ಟಿ ಏನ್ ತೀರ್ಮಾನ ಮಾಡ್ತಾರೆ ನಾವೆಲ್ಲ ಹೋಗಿದೀವಲ್ಲ, ನಾನು ಹಂಚ್ಕೊಂಡಿದ್ದೇವೆ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ಓಟು ಮುಟ್ತದೆ ಅಂದ್ಕೊಂಡಿದ್ದೆ ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ ಬಾರ್ಡ್ಗಳೆಲ್ಲ ಹೋಗಿದ್ನಲ್ಲ, ಅಲ್ಲೆಲ್ಲ ಅದನ್ನೆಲ್ಲ ಗಮನಿಸಿದೆ.